ಮೋಟೋ ವ್ಲಾಗ್ ಮತ್ತೆ ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ಗೆ ಸ್ವಾಗತ ಅಲ್ಲ ನಿಮಗೆಲ್ಲ ಸುಸ್ವಾಗತ. ಸೊ ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಜಿಮ್ಗೆ ಅಚೂಸ್ ಕ್ಯಾಲಿಸ್ಟಾನಿಕ್ಸ್ಗೆ ರಪ್ 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 ಅಂತ. ಗಾಡಿ ಚಾಬಿ ಕಡೆ ಮಮ್ಮಿ. ಹಾಂ ಜುಪಿಟರ್ ಬಾಯ್ ಚಿನೋ. ಸೊ ನಾನು ಇವಾಗ ಮನೆ ಬಿಡ್ತಾ ಇದ್ದೀನಿ. ರಪ್ 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 ಅಂತ ಹೋಗೋದೇನೆ ಇವಾಗ ಜುಪ್ ಅಂತ. ಓ ಮೇ ಜಾನು ಬೈ ಬೈ ಆರಾಮ. ಸೊ ಇವಾಗ ನನ್ನ ಜುಪಿಟರ್ ಗಾಡಿ ಎತ್ತುತ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಇವಾಗ ರಪ್ ಅಂತ ಹೋಗೋದೇನೆ ಇವಾಗ ಕ್ಯಾಲಿಸ್ಟಾನಿಕ್ಸ್ಗೆ. ನನ್ನ ಫ್ರೆಂಡ್ನ ಒಂಚೂರು ಮೀಟ್ ಮಾಡಿಕೊಂಡು ರಪ್ ಅಂತ ಕ್ಯಾಲಿಸ್ಟಾನಿಕ್ಸ್ಗೆ ನುಗ್ಗೋದು. ಸೊ ಬೆಳಗ್ಗೆ ಸಖತ್ ಅಂದ್ಕೊಳ್ಳಿ, ಸಖತ್ಗಿಂತ ಸಖತ್ತು. ಚಳಿ ಅಂದರೆ ಚಳಿ. ಓಹೋ ಫುಲ್ಲು ಅಬ್ರ ಗುರು, ಅಬ್ರ ಚಳಿ ಇದಂತೂ. ಅಬ್ರನೇ ಚಳಿ. ಚಳಿ ಚಳಿ ಚಳಿ, ಓ ಚಳಿ ಚಳಿ ಚಳಿ. ಆಹಾ ಏನ್ ಚಳಿ ಗುರು. ಸೊ ಇವಾಗ ಹೋಗೋದೇನೆ ನಮ್ಮ ಜುಪಿಟರಲ್ಲಿ. ಜುಪಿಟರ್ ಹೇಳ್ಬೇಕಂದ್ರೆ ಒಳ್ಳೆ ಗಾಡಿ ಗುರು, ಸೀರಿಯಸ್ ಆಗಿ. ಎಲ್ಲಕ್ಕಿಂತ ಒಳ್ಳೆ ಗಾಡಿ ಅಂದರೆ ಫ್ಯಾಮಿಲಿ ಗಾಡಿ ಅಂದರೆ ಜುಪಿಟರು. ಕೆಲ್ಸಕ್ಕೆ ಬೇಕಂದರೆ ಜುಪಿಟರು, ಮೈಲೇಜ್ ಬೇಕಂದರೆ ಜುಪಿಟರು, ಜುಪ್ ಜುಪ್ ಅಂತ ಓಡಾಡಕ್ಕೆ ಬೇಕು ಜುಪಿಟರು. ಎಲ್ಲದಕ್ಕೂ ಜುಪಿಟರು ಜುಪಿಟರು ಜುಪಿಟರು. ಬಟ್ ಸೆಕ್ಸಿ ಗಾಡಿ ಗುರು. ಹೇಳ್ಬೇಕಂದ್ರೆ ಅಷ್ಟೊಂದು ಮೈಂಟೆನೆನ್ಸು ಏನು ಕೊಡೋಲ್ಲ ನಮ್ಮ ಗಾಡಿ ಜುಪಿಟರು. ಬೆಸ್ಟ್ ಗಾಡಿ ಅಂದ್ಕೊಳ್ಳಿ. ನಾನು ಇಷ್ಟೇ ಹೇಳೋದು, ನನಗೂ ಬೇಗ ಸ್ಪಾನ್ಸರ್ಶಿಪ್ ಕೊಡಿ TVS ಅವರು, ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ಫೈನಲಿ ನಾನು ಇವಾಗ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. ಎಲ್ಲಿ ಅಂದರೆ ಅಚೂಸ್ ಕ್ಯಾಲಿಸ್ಟಾನಿಕ್ಸ್ಗೆ, ಕಾಲ್ಡ್ ಬ್ಲ್ಯಾಕ್ ಆಪ್ಸ್ ಅಂತ. ಬೆಳಗ್ಗೆ ಜನ ಇರ್ತಾರೋ ಇರಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನಾನಂತೂ ಹೋಗು ರಪ್ ರಪ್ ಅಂತ ವರ್ಕೌಟ್ ಅಂತೂ ಮಾಡಲೇಬೇಕು. ಸೈಕು ಗುರು, ಫುಲ್ ಸೈಕ್ ಆಗ್ತಾ ಇದೆ. ಬೆಳಗ್ಗೆ ಫುಲ್ ಚಳಿ ಪ್ಲಸ್ ವರ್ಕೌಟ್. ಆಹಾ ಅನ್ಬೋದು. ಅಷ್ಟೇ ಸಖತ್ತಾಗಿರುತ್ತೆ ಮಾತ್ರ. ಆ ಚಳಿಗೂ ಮತ್ತು ವರ್ಕೌಟ್ಗೂ ಆ ಬಿಸಿ ಫೀಲಿಂಗು ಜು ಥರ ಇರುತ್ತೆ. ಸಖತ್. Easy, pull, beautiful. Easy bro, easy. Yes, 3, 4, come on. 5, clean. 6, clean. 7, 8. Oh man. Let's go guys, let's go. 30 kg 5 ರೆಪ್ಪು ಬೆಳಗ್ಗೆ. Come on bro, you got it. Come on, let's go. Yes, 1, 2, 3, 4. And easy 5 man, clean. Nice. Easy, come on, pull. Beautiful. Let's go, last one. Yes. Nice. Easy, come on, push. Beautiful, push. Nice. Yes. Crazy bro. Yes. 30 kg ಡಿಪ್ಸ್ಗೆ ಅಣ್ಣ ಈಸ್ ರೆಡಿ. ನನಗೆ ಒಂದೇ ಭಯ, ಪ್ಲೇಸ್ ಸ್ಕಿಪ್ ಎಲ್ಲರೂ ಆಗ್ಬಿಡುತ್ತೆ ಅಂತ. ಬಟ್ ನಾನಂತೂ ಹೊಡಿತೀನಿ ಡಿಪ್ಸು. Crazy. Fuck bro. Why the fuck plates are not listening to me? Okay. Let's go. Easy reps, come on. Bro, how much?
3 reps. 3 reps. Yes, 3 perfect reps. Come on, easy. 2. I feel like I'm so tired. 1 rep. Okay, 1 perfect rep. Let's go. Easy, 1 perfect rep. Barutte. Give it all, man. Give it all. Yes. You got it, man. You got it. Easy. Push, 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 push. Superb. Superb. Come on. Nice. You got 2 reps. Fuck, bro. Fuck, crazy. Yes. Let's go. Fuck, bro, I'm done. ಸೊ ಬೆಳಗ್ಗೆ ವರ್ಕೌಟ್ ಅಂತೂ ಮುಗೀತು. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಬಾಯ್ ಬ್ರೋ. ಸೊ ಲೆಟ್ಸ್ ಗೋ ಹೋಮ್. ಹೋಮ್ ಸ್ವೀಟ್ ಹೋಮ್. ಹೋಮ್ ಸ್ವೀಟ್ ಹೋಮ್. ಸೊ ಇವಾಗ ರಪ್ ಅಂತ ಮನೆಗೆ ಹೋಗ್ತಾ ಇರೋದೇನೆ. ಉಯ್ ಫಕ್. ಸೊ ಲೆಟ್ಸ್ ಗೋ ಹೋಮ್. ಸೊ ನಾನು ನನ್ನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಜುಪಿಟರ್ ಸಖತ್ ಗಾಡಿ ಅಂದ್ಕೊಳ್ಳಿ. ನನ್ನ ಗಾಡಿ ಜುಪಿಟರು. ನಕ್ಕನ್ ಯಾಕೋ ಜುಪಿಟರ್ದು ತುಂಬ ಪ್ರಮೋಷನ್ ಬೇರೆ ಆಗ್ತಾ ಇದೆ. ಬೇಡ, ಕಮ್ಮಿ ಮಾಡ್ಕೊ ಬೇಬ್. ಸಖತ್ತು. ಓಹೋ ಝುಪ್ ಅಂತ ನುಗ್ಗದೇನೆ ಕ್ರೇಜಿಯಾಗೆ. ಟೂ ಒನ್ ಝುಯ್. ಶನಿ ಮಹಾತ್ಮ ದೇವರೇ ಕಾಪಾಡ್ಬಿಡಪ್ಪ. ದೇವರೇ ಕಾಪಾಡಪ್ಪ. ಹೇ ಹಾಯ್, ವಾಟ್ಸಪ್. ಸೊ ನಾನಿವಾಗ ಹೋಗ್ತಾ ಇರೋದು ಎಲ್ಲಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು. ನಮ್ಮ ಏರಿಯಾ ಬ್ರೇಕ್ಫಾಸ್ಟು ಎಲ್ಲಿ ಅಂದರೆ ನಂದಿನಿ ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಈ ಬ್ರೇಕ್ಫಾಸ್ಟ್ ಅಂಗಡಿ. ತುಂಬ ಸಖತ್ತಾಗಿರುತ್ತೆ ಇಲ್ಲಿ ಬ್ರೇಕ್ಫಾಸ್ಟು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಕೆ ಗೊತ್ತಾಯ್ತಲ್ಲ? ಏನು ಹೇಳಿ? ಬ್ರೇಕ್ಫಾಸ್ಟ್ ಕೆ. ಸೊ ಇಲ್ಲೇ ಇರೋದು ಅಂಗಡಿ. ತುಂಬ ಒಳ್ಳೆಯವರು. ಸೊ ಇಲ್ಲೇ ಕಾರ್ನರಲ್ಲೇ ಇರೋದು ಈ ಅಂಗಡಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನಿದೆಯೋ ಏನಿಲ್ವೋ ಅಂತ ಗೊತ್ತಿಲ್ಲ. ಆಲ್ರೆಡಿ ನಾನು 11:15 ಬಂದಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ಸ್ ದ್ಯಾಟ್. ಆಲ್ಮೋಸ್ಟ್ ನಮ್ಮ ಮನೆ ರೋಡಿಗಂತೂ ನಾನು ಬಂದೇ ಬಿಟ್ಟಿದ್ದೀನಿ. ಸೀರಿಯಸ್ ಆಗಿ ಬಂದ್ಬಿಟ್ಟಿದ್ದೀನಿ ಮನೆಗೆ. ಸೀರಿಯಸ್ ಆಗಿ ನಮ್ಮ ಅಮ್ಮಂದೇ ಜಾಸ್ತಿ ಅವಳಿ ನಮ್ಮ ಮನೇಲಿ. ನಮ್ಮಪ್ಪನೂ ಅಷ್ಟು ಮಾತಾಡಲ್ಲ, ಅಷ್ಟು ನಮ್ಮಮ್ಮ ಮಾತಾಡ್ತಾರೆ. ನಮ್ಮಪ್ಪ ಏನೋ ಹೋಗ್ಲಿ ಬಿಡು, ಲೇಟ್ ಆಗಿದೆ ಬರ್ತಾನೆ, ಅದೆಲ್ಲ ಚಿಲ್ಲು ನಮ್ಮಪ್ಪ. ನಮ್ಮಮ್ಮ ಇಲ್ವಾ, ಆಹಾ, ಊರ್ ಬಜಾರಿ ಥರ ನಮ್ಮಮ್ಮ. ಎಲ್ಲ ಮರ್ತೋಗಿರೋದು ವಿಷಯಗಳೆಲ್ಲ ತೆಗ್ದು ನನಗೆ ದಿಂಗ್ಬಿಡ್ತಾರೆ ಒಂದೇ ಸಲ. ಅಕ್ಕನ ತಗೋ ಅಂತ. ನಮ್ಮಮ್ಮ ಆಲ್ರೆಡಿ ಖುಷಿಯಾಗಿ ಕಾಯ್ತಾ ಇದ್ದಾರೆ ನನಗೆ ದಿಂಗಕ್ಕೆ. ಹೋಯ್ದ್ಯೋ. ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಉತ್ರಳ್ಳಿಗೆ ಹೋಗ್ತಾ ಇದ್ದೀನಿ. ಉತ್ರಳ್ಳಿ ಪ್ರಮೋಷನ್ ಗಾಯ್ಸ್, ಪ್ರಮೋಷನ್ ವಿಡಿಯೋಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ಉತ್ರಳ್ಳಿ. ಇದನ್ನ ಹಾಕೋ ಗೌಡಿ. ನೀವು ನಕ್ಕಂಡೆ ಅಂದ್ರೆ ಫೇಮಸ್ ಆಗಿ, ನಾವು ದಿನ ಮಾತಾಡ್ತೀವಿ ಆದರೂ ಫೇಮಸ್ ಆಗಲ್ಲ. ಯಾಕೆ? ಓಕೆ, ಯಾವ ಸ್ಕೂಲು?
ಪ್ರಾರ್ಥನಾ. ಎಕ್ಸಾಮ್ ಇತ್ತ ಇವತ್ತು? ಅಯ್ಯೋ ಎಕ್ಸಾಮ್ ಕೇಳ್ತೀರಾ? ಅಯ್ಯೋ ಪೇಪರ್ ಬರೀಬೇಕು ತುಂಬಿಸ್ತಾ ಇದ್ದಾರೆ, ಪೇಪರೇ ತುಂಬಿಸಿಲ್ಲ. ಯಾಕೆ ಯಾಕೆ ಓದೇ ಇಲ್ಲ. ಓದೇ ಇಲ್ವಾ? ಓದೇ. ಮಾಡ್ತೀರಾ? ನಾನು ಓದ್ದೆ, 4 ಮಾರ್ಕ್ಸ್ ಹೋಗಿದ್ದು ನಂಗೆ 8ಗೆ. ಓ ಟಾಪರ್ ಅಷ್ಟೇ ಹೋಗಿದ್ದು. 5 ಮಾರ್ಕ್ಸ್ ಹಿಂಗಂತಾರೆ. ಅದು ಕೇಳ್ತಾರೆ, ಆದ್ರಿಂದ ಕಡೆ ಕುತ್ಕೊಂಡು ಕೇಳ್ತಾರೆ ಯಾವ ಕ್ವಶನ್ 40 ಮಾರ್ಕ್ಸ್ ಅಷ್ಟೇ ಹೋಗಿದ್ದು. ಅಷ್ಟೇನಾ? ಅಷ್ಟೇ. ಮತ್ತೆ ಓದೋದೇ ವೇಸ್ಟ್ ಅಲ್ವೋ? ಓದೇನು ಉದಾರ ನಾಡ್ತೀವಿ. ಅವ್ನು ಟಾಪರ್. ಲಾಸ್ಟ್ ಇಂದ ಫಸ್ಟ್ ರ್ಯಾಂಕ್ ಅವನು. ಕ್ರೇಜಿ ಅವ್ನು ಟಾಪರ್, ಅದಕ್ಕೆ ಎಲ್ಲ ಈ ತರ ಮಾತಾಡ್ತಾರೆ. ಲಾಸ್ಟ್ ಇಂದ ಟಾಪರ್ ಅವನು. ಎಲ್ಲ ಚೆನ್ನಾಗಿ ಓದ್ಬೇಕು, ಕರೆಕ್ಟ್ ಅಲ್ವಾ? ಓದಲ್ವಾ? ಓದ್ಬೇಕು. ಅವ್ನು ಕರಿಯವ್ನ ಎಳ್ನೀರು ಕುಡಿಬೇಕು ಬ್ರೋ. ಆಮೇಲೆ ಆಮೇಲೆ ಚಿನ್ನ ಎತ್ಕೊಂಡು ಬೈಬೇಕು. ಚಿನ್ನು ತರ ಇರ್ಬೇಕು ಜೀವನ. ಆಮೇಲೆ ನಕ್ಕಲ್ಲೇ ಅಂದ್ಕೊಂಡು ಓಡಾಡ್ಬೇಕು, ಓದ್ಬೇಕು. ಹುಡುಗಿರಿಂದ ಹೋಗ್ಬಾರ್ದು. ಅದಕ್ಕೆ ಬ್ರೋ ಯಾವ ಕ್ಲಾಸ್ ನೀನು? 10th ಬ್ರೋ. ಅನ್ಭವಿಸ್ಬಿಟ್ಟಿದೀನಿ ಬ್ರೋ. ಇಲ್ಲ ಯಾವ ಕ್ಲಾಸ್? 10th. ಮನೇಲಿ ನಿಮ್ಮ ಅಪ್ಪಗೆ ತೋರಿಸ್ತೀನಿ ತಡಿ ವಿಡಿಯೋ. ರಿಲೇಶನ್ಶಿಪ್ ಅಲ್ಲಿದ್ದ? ಅಯ್ಯೋ ಹಣ ಕೇಳ್ತೀರಾ ಪಾಪ. ಇದೇ ಬ್ರೋ ಹೋಗ್ಬಿಡ್ತು. ಹೋಗ್ಬಿಟ್ಲಾ? ಎಲ್ಲಿ? ಚಿನ್ನು ಜೊತೆ ಹೋಗ್ಬಿಟ್ಲು ಬ್ರೋ. ಚಿನ್ನು ಜೊತೆ ಇನ್ನೊಂದು ಚಿನ್ನು ಜೊತೆ. ಇನ್ನೊಂದು ಚಿನ್ನು ಜೊತೆ ಓಡೋದ್ಲ? ಹಾ, ನಿನ್ಗೇನ್ ಅನ್ಸ್ತಾ ಅವಾಗ? ನಕ್ಕಲ್ಲೇ ಅನಿಸ್ತು 10th ಸ್ಟ್ಯಾಂಡರ್ಡ್ ಬ್ರೋ. ನೀವ್ ಮಾಡಿದ್ರಲ್ಲ ನಮ್ಮ ಹುಡುಗಿ ಬರ್ತಾಳೆ ಥೂ ಅಂತ, ಸೇಮ್ ಆ ಥರ ನೋಡಿದೆ, ಇನ್ಸ್ಪಿರೇಷನ್ ಬಂತು, ಹೋದೆ ಅಷ್ಟೇ. ಸರಿ ಎಲ್ಲರೂ ಸಮೋಸ ತಿನ್ನಿ. ಹಾಯ್ ಬ್ರೋ. ಟಿ ಶರ್ಟ್ ನೋಡ್ಕೊಂಡು ಹಿಡ್ದೆ. ಹೇ ಲವ್ ಯು ಬ್ರೋ. ಚೇಸ್ ಮಾಡ್ಕೊಂಡ್ ಬಂದೆ. ಆರಾಮ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನೋಡಿದೆ ನಿಮ್ನ. ಥ್ಯಾಂಕ್ ಯು ಬ್ರೋ. ಏನು ಸ್ವೀಟ್ಸ್ ಇವತ್ತು? ಯಾ ಜಸ್ಟ್ ಸೂಪ್ ಯಾ ಜುಬ್ bro. ಬ್ರೋ ಬನ್ನಿ ತಿನ್ನೋಣ. ನಮ್ಮ ಫ್ರೆಂಡ್ ಇದಿದೆ ಶ್ರೀಮಂತ ಇದೆ, ಅಲ್ಲಿ ಊಟ. ಓ ನೈಸ್, ಗುಡ್ ಫುಡ್. Yes. ಕ್ರೇಜಿ ಬ್ರೋ. ಎಲ್ಲಿ? ಇಲ್ಲೇ ಮುಂದೆ ಪಾರ್ಟಿಯಲ್ಲಿ ಶ್ರೀನಿಧಿ ಪಾರ್ಟಿಯಲ್ಲಿ ಇದೆಯಲ್ಲ ಅಲ್ಲಿ. ಓ ನೈಸ್. ನೀವು ಇಂದ್ರಾನಗರ್ ಅಲ್ವಾ ಇರೋದು? ನೋ, ಐ ಸ್ಟೇ ನಿಯರ್ ರಾಜಾಜಿನಗರ್. ಹೌದಾ? Yeah. ಬ್ರೋ ತುಂಬಾ ಖುಷಿ ಆಯ್ತು. ಲವ್ ಯು ಬ್ರೋ. ನಿಮ್ಮನ್ನ ನೋಡಿ ನಾನು ಇನ್ಫ್ಲುಯೆನ್ಸ್ ಆಗಿ ಫಿಟ್ನೆಸ್ ಮಾಡಬೇಕು ಅಂತಿದ್ದೀನಿ. ಓ ನೈಸ್ ಮಾಡ್ತೀನಿ. ನೈಸ್ ಬ್ರೋ, ಗುಡ್. ಮಾಡಿ ಬ್ರೋ. ಲವ್ ಯು ಬ್ರೋ. ಯಾ Thank you. ಥ್ಯಾಂಕ್ ಯು ಬ್ರೋ. ನೀನು ಅಮ್ಮನ ಮಾತಾಡಬೇಡ, ಟಿಕಾ ಮುಚ್ಕೊಂಡಿರು. ವಿಡಿಯೋ ಅಲ್ಲಿ ನಮ್ಮ ಸಿದ್ಧಾರ್ಥು ಇವಾಗ ನಕ್ಕನ್ ರ್ಯಾಪ್ ಹೊಡಿತಾರೆ. ನನ್ನ ಬಗ್ಗೆ ನಕ್ಕನ್ ಫುಲ್ಲು ರ್ಯಾಪು. 2019 ಸ್ಪೆಟ್ ಮಾಡಿದ ಬೆಂಕಿ, ಬಾರ್ಸಲ ಚಿನ್ನ ನಾನು ಬರಿತಿರೋದು ಹಿಸ್ಟ್ರಿ. ಬೆಂಗಳೂರಿಂದ ರೆಪ್ರೆಸೆಂಟ್. ನಾವು ಹೈಪಲ್ಲೂ ಇರ್ತೀವಿ, ವೈಬಲ್ಲೂ ಇರ್ತೀವಿ. ಬೆಂಗಳೂರಲ್ಲಿ ನಮ್ಮ ತಾರ ಯಾರು ಇಲ್ವೋ. ನಿಂತ್ಕೊಂಡ್ರೆ ಸೀದಾ ನಿನ್ ತಲೆಗೆ ಕೇಳಿಸ್ತಿದ್ಯಾ? 2019 ಸ್ಪೆಟ್ ಮಾಡಿದ ಬೆಂಕಿ, ಬಾರ್ಸಲ ಚಿನ್ನ ನಾನು ಬರಿತಿರೋದು ಹಿಸ್ಟ್ರಿ. ನಕಲ್ಲೇ ಅರ್ಥ ಆಯ್ತಾ? ಚಿಲ್ ಮಾಡಕ್ ಬಂದಿರೋದು, ವೈಬ್ ಮಾಡಕ್ ಬಂದಿರೋದು, ವೈಬೀಗ ಹಂಚ್ಕೊಂಡು ಚಿಲ್ಲಾಗಿ ನಾವು ಇರಕ್ ಬಂದಿರೋದು. ಕೆಣ್ಕಕ್ಕೆ ಬರಬೇಡಿ. ನೆಮ್ಮದಿಯಾಗಿದ್ದೀವಿ ಲೈಫಲ್ಲಿ, ಸಿಂಪಲ್ ಆಗಿದ್ದೀವಿ ಲೈಫಲ್ಲಿ. ಬಟ್ಟೆ ಇದ್ರು ಲೋಕಲ್, ನಮ್ಮ ಥಿಂಕಿಂಗ್ ತುಂಬ ಇಂಟಲೆಕ್ಚುಯಲ್. ಫ್ರೀ ಸ್ಟೈಲಲ್ಲೇ ನಿನ್ನ ನಾನು ಕೊಂದು ಹಾಕಬಲ್ಲೆ. ಮಾತುಗಳು ಇಲ್ಲ, ಸೀದಾ ಕೆಲಸ ನಮ್ಮದು. ಕೆಲಸ ಮಾತಾಡುತ್ತೆ, ನಮ್ಮ ಕೆಲಸ ದುಡ್ಡು ಕೊಡುತ್ತೆ. ಲಕ್ಷ್ಮೀ ಪುತ್ರ ನಾನು. ಈಗ ಇಬ್ರು ನಿಂತ್ಕೊಂಡು ಚಿಲ್ ಮಾಡ್ತಿದ್ದೀವಿ, ಲೈಫ್ ಬಗ್ಗೆ ಹೇಳ್ತಿದ್ದೀವಿ. ಇಲ್ಲಿ ಯಾರನ್ನೂ ನಂಬೇಡಿ ನೀವು. ನಕಲ್ಲೇ ಅರ್ಥ ಆಯ್ತಾ? ನಕಲ್ಲೇ ಅರ್ಥ ಆಯ್ತಾ? ನಡೆಯೋ ನೀ ನಮ್ಮನ್ ಗಂಡು. ಸೊ ಇವತ್ತು ಯಾವ ಥರ ಕಷ್ಟ ಬಂದ್ಬಿಟ್ಟಿದೆ ಅಂದರೆ, ನಮ್ಮ ಮನೆಯಲ್ಲಿ ಯಾರ ಹತ್ರನಾರ ಹೋಗಿ ₹1 ಕೇಳೋಕ್ಕೂ ನಾಚಿಕೆ. ಸೀರಿಯಸ್ ಆಗಿ ಮನುಷ್ಯಂಗೆ ಕಷ್ಟ ಬರಬೇಕು, ಬಟ್ ನನಗೆ ಎಷ್ಟು ಕಷ್ಟ ಬಂದ್ಬಿಟ್ಟಿದೆ ಅಂದರೆ, ನನ್ನ ಕಷ್ಟದಿಂದ ಆಚೆನೇ ಬರೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀನಿ ಕಷ್ಟದಿಂದ ಆಚೆ ಬರೋಣ ಅಂತ. ಒಂಚೂರು ಏನಾರು ಆಚೆ ಬಂದರೆ ಸಾಕು, ಕಷ್ಟ ಇನ್ನೊಂದು ಕಷ್ಟ ಕಾಯ್ಕೊಂಡಿರುತ್ತೆ. ನಕ್ಕನ್ ದಿಗ್ಬಿಡೋಣ ಅಂತ ಇವ್ನಿಗೆ ಹಾಕೊಂಡು ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ದೇವ್ರ ಹತ್ರ ಹೋಗೋಣ, ಯಾರ ಹತ್ರ ಹೋಗೋಣ, ಏನು ಮಾಡೋಣ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವೇನಾರೋ ಸೊಲ್ಯೂಷನ್ ಬೇಕಂದ್ರೂ ಕಾಸು ಕೊಡಬೇಕು. ಜೀವನನೇ ಹಿಂಗಾಗ್ಬಿಟ್ಟಿದೆ. ಈ ರೋಡಲ್ಲಿ ನಾನು ಎಷ್ಟೊಂದು ದಿನ ಆಮೇಲೆ ಬರ್ತಾ ಇದ್ದೀನಿ. ಯಾವ ರೋಡು ಅಂದರೆ, ಇದು ಸುರಾನಾ ಕಾಲೇಜ್ ರೋಡು. ಸುರಾನಾ ಕಾಲೇಜು ನಾನು ಓದಿರೋದು ಇದೇ ಕಾಲೇಜಲ್ಲಿ.
ಸುರಾನ ಕಾಲೇಜಲ್ಲಿ. ಈ ಕಾಲೇಜಲ್ಲಿ ಯಾವಾಗ ಸೇರ್ಕೊಂಡೆ ಫಸ್ಟ್ ದಿನನೇ ಕಾಲೇಜ್. ಸೊ ಸುರಾನ ಕಾಲೇಜ್ ಅಂತೂ ಮಾತಾಡಂಗೆ ಇಲ್ಲ. ಒಂದಿನಾನು ಕಾಲೇಜ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಬರೀ ಚಪ್ಪರಾಯಿ. ಆ ಪಾರ್ಕು ಈ ಪಾರ್ಕು, ಅವ್ರ ಜೊತೆ ಇವ್ರ ಜೊತೆ ಎಣ್ಣೆ ಅದು ಇದು ಅಂತ ಹಾಕೊಂಡು ನಕ್ಕನ್ ಕಾಲೇಜೇ ಬಿಡಿಸ್ಬಿಟ್ರು ನಮ್ಮಪ್ಪ. ಸೊ ಇದೇ ರೋಡಲ್ಲಿ ನನ್ನ ಫ್ರೆಂಡ್ ಅಲ್ಲ, ಅವನು ಒಂದು ಡೈಮಂಡ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಅವನ ಹೆಸರು ಚಿನ್ಮಯ್ ಅಂತ. ಯಾವ ಡೈಮಂಡ್ ಅಂಗಡಿ ಹೆಸರು ಏನಾರು ಹೇಳಿದ್ರೆ ತಿಕ್ಕ ಹುರ್ಕೊಂಡ್ಬಿಡ್ತಾನೆ. ಇಲ್ಲೇ ಇರೋದು. ಅವ್ನಿಗೆ ಹೇಳಿದ್ದು ಇಷ್ಟೇ, ಮಚ್ಚ ಒಂದೇ ಒಂದು ಚಿಕ್ಕ ಡೈಮಂಡು ದೇಪ್ಕೊಂಬಂದ್ಬಿಡು, ನನ್ನ ಜೀವನನೇ ಸೆಟಲ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಬಟ್ ಅವನು ಆ ಥರ ಕೆಲಸ ಮಾಡಲ್ಲ. ಒಳ್ಳೇದು ಆ ಥರ ಕೆಲಸ ಮಾಡಿಲ್ಲ ನನ್ನ ಫ್ರೆಂಡು. ಚೆನ್ನಾಗಿರಲಿ, ಅವನು ಇನ್ನೂ ದುಡ್ಡು ಮಾಡಲಿ, ಸಕ್ಕತ್ತಾಗಿರುತ್ತೆ. ಸ್ಟ್ರೈಟ್. ಲೆಟ್ಸ್ ಗೋ. ಸೊ ನಾನಿವಾಗ ಹೋಗ್ತಾ ಇದ್ದೀನಿ ರಪ್ ಅಂತ ಮನೆಗೆ. ಓ ಕ್ರೇಜಿ ಗುರು. ನಮ್ಮ ಗಾಡಿ ಎಕ್ಸ್ಪಲ್ಸ್ ಯಾವ ಥರ ಅಂದರೆ ಸಖತ್ತಾಗಿ ನುಗ್ಗದಲ್ಲಿ ಎಕ್ಸ್ಪಲ್ಸ್ ನಂಬರ್ 1 ಗಾಡಿ. ಮೈಲೇಜ್ಗೂ ಅಷ್ಟೇ ನೆಕ್ಸ್ಟ್ ಲೆವೆಲ್. ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಗುರು, ಎಕ್ಸ್ಪಲ್ಸು ಮಸ್ಟೇ ಗಾಡಿ ಅಂದ್ಕೊಳ್ಳಿ. ಯಾಕಂದರೆ ನಾನು ಓಡಿಸ್ತಾ ಇದ್ದೀನಲ್ಲ ದಿನ, ಅದ್ರ ಫೀಲು ಆಹಾ ಏನು ಮಜಾ ಕೊಡುತ್ತೆ ಗೊತ್ತಾ. ಗಾಡಿ ಓಡಿಸ್ಬೇಕಂದ್ರೆ ಯಾವುದೋ ಒಂಥರ ಡರ್ಟಿ ಬೈಕರ್ ಥರ ಇದೆ ನಮ್ಮ ಎಕ್ಸ್ಪಲ್ಸು. ಸೆಕ್ಸಿ ಗಾಡಿ, ನೆಕ್ಸ್ಟ್ ಲೆವೆಲ್ ಗಾಡಿ. ಓಹೋ ನೋಡೋದಲ್ವಾ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಹೆಂಗಿದೆ, ಸಖತ್ತು ತಾನೆ. ಹಿಂಗೆ ನಡಿ ಮಚ್ಚ, ಎಲ್ಲಕ್ಕಿಂತ ಮುಂದೆ ನಾವೇ ಇರಬೇಕು ಮಚ್ಚ, ನಾವೇ ಇರಬೇಕು. ಆಟೋ ಅಣ್ಣಗೆ ಏನು ಹೇಳೋದು, ಆಟೋ ಅಣ್ಣ ಹೆಂಗಾರೋ ನುಗ್ಬಿಡ್ತಾರೆ. ಸೊ ನಾವಂತೂ ಹೋಗ್ತಾ ಇರೋದೆ ಖರಾಬಾಗೆ, ಸುಪ್ ಅಂತ ಹೋಗ್ತಾ ಇರೋದೆ ಮನೆಗೆ. ಓಹೋ ಸೈಕೋ ಗುರು, ಸೈಕೋ. ಓ ಮೈ ಗಾಡ್, ಫುಲ್ಲು ಟ್ರಾಫಿಕಲ್ಲಿ ಫಕ್ಡ್ ಅಪ್ ಗೈಸ್, ಲಿಟ್ರಲಿ ಫಕ್ಡ್ ಅಪ್. ಬಟ್ ಏನು ಮಾಡೋಕ್ಕಾಗಲ್ಲ. ನನಗಂತೂ ಬೆಂಗಳೂರು ಟ್ರಾಫಿಕ್ ಅಂತೂ ತುಂಬಾ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ಟ್ರಾಫಿಕ್ಕು ನೋಡೋಕ್ಕೆ, ಬೆಂಗಳೂರು ಟ್ರಾಫಿಕಲ್ಲಿ ಇರೋಕ್ಕೆ. ಒಂಥರ ಏನೋ ಮಜಾ, ಏನೋ ಫೀಲಿಂಗ್ ಕೊಡುತ್ತೆ ಬೆಂಗಳೂರು ಟ್ರಾಫಿಕ್ಕು. ಆಹಾ, ಆ ಫೀಲಿಂಗ್ ಎಲ್ಲೂ ಕೊಡಲ್ಲ ಗುರು. ಬೆಂಗಳೂರು ಟ್ರಾಫಿಕಲ್ಲಿ ನೋಡೋದೇ ಮಜಾ, ಬೆಂಗಳೂರು ಟ್ರಾಫಿಕಲ್ಲಿ ಇರೋದೇ ಮಜಾ. ಗಾಡಿಗಳನ್ನ ನೋಡ್ಬೋದು, ಅವ್ರನ್ನ ನೋಡ್ಬೋದು, ಇವ್ರನ್ನ ನೋಡ್ಬೋದು, ಎಲ್ಲರನ್ನೂ ನೋಡ್ಬೋದು. ಸಖತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ಮಚ್ಚ ನಾನಿವಾಗ ಏನಿಲ್ಲ ಅಂದ್ರೇನು ಒಂದು 15-20 ಗಾಡಿ ನೋಡಿದೆ ಇವಾಗ ರಾಯಲ್ ಎನ್ಫೀಲ್ಡು. ಓಕೆನಾ, ಮುಂಚೆ ಥರ ರಾಯಲ್ ಎನ್ಫೀಲ್ಡ್ ಕ್ರೇಜೇ ಇಲ್ಲ. ಓಕೆನಾ, ಮುಂಚೆ ರಾಯಲ್ ಎನ್ಫೀಲ್ಡ್ ಏನಾರೋ ಗಾಡಿ ತೊಗೊಂಡ್ರೆ ಎಲ್ಲರೂ ಒಂದು ಗತ್ತರ ನೋಡ್ತಾ ಇದ್ರು. ಇವಾಗ ರಾಯಲ್ ಎನ್ಫೀಲ್ಡ್ನ ಚಪ್ರಿ ಮಾಡಿಬಿಟ್ಟಿದ್ದಾರೆ ಸೀರಿಯಸ್ಸಾಗಿ ಜನ. ಅದನ್ನು ಯಾವ್ಯಾವ ಥರನೋ ಯೂಸ್ ಮಾಡಿ, ಏನೇನೋ ಮಾಡಿ, ಅದಕ್ಕೆ ಸೈಲೆನ್ಸರ್ಗೆ ಪಡ ಅನಿಸಿ ಎಲ್ಲ ಹಾಳು ಮಾಡಿಬಿಟ್ರು. ರಾಯಲ್ ಎನ್ಫೀಲ್ಡು ಒಂಚೂರು ನೇಮೇ ಚೇಂಜ್ ಮಾಡಿಬಿಟ್ರು. ಬಟ್ ಅಂದರೂ ರಾಯಲ್ ಎನ್ಫೀಲ್ಡ್ ಒಳ್ಳೆ ಹೆಸರು ಹೇಳ್ಬೇಕಂದ್ರೆ. ಇಷ್ಟೊತ್ತು ಕಾಯ್ದುಬಿಟ್ಟು ಈ ಗ್ರೀನ್ ಸಿಗ್ನಲ್ ನೋಡ್ತೀನಿ ಗೊತ್ತಾ, ಎಷ್ಟು ಖುಷಿ ಆಗತ್ತೆ ಅಂದರೆ, ಎಷ್ಟು ಮನ್ಸಿಗೆ ನೆಮ್ಮದಿ ಆಗತ್ತೆ ಗೊತ್ತಾ. ಗಾಡಿ ಒಂಚೂರು ಮೂವ್ ಆಗತ್ತೆ. ಆಹಾ, ಅದೇನು ಸುಖ ಅಂದರೆ ಗ್ರೀನ್ ಸಿಗ್ನಲ್ ನೋಡಿದ ತಕ್ಷಣ ಆ ಸುಖ ಬೇರೆ ಯಾವ ಸಿಗ್ನಲಲ್ಲೂ ಸಿಗಲ್ಲ. ಗ್ರೀನ್ ಸಿಗ್ನಲಲ್ಲಿ ಮಾತ್ರ ಸುಖ ಸಿಗೋದು. ಯಾಕಂದರೆ ಅಷ್ಟೊತ್ತು ಕಾಯ್ಕೊಂಡು ಮನೆಗೆ ಹೋಗಬೇಕು. ರೆಡ್ಡಲ್ಲಿರುತ್ತೆ 5 ನಿಮಿಷ 10 ನಿಮಿಷ ಗಾಡಿಗಳು ಹೋಗ್ತಾನೆ ಇರಲ್ಲ. ಗ್ರೀನ್ ಸಿಗ್ನಲ್ ಬಿಟ್ಟಿದ ತಕ್ಷಣ ನಾವು ಪಾಸ್ ಆದರೆ ಅಂದ್ಕೊಂಡ್ರೆ ಅಕ್ಕನ್ ಸೂಪರ್ಮ್ಯಾನ್ ಥರ ಹೋಗ್ತೀವಿ ಹಂಗೆ ಸುಪ್ ಅಂತ.
ನಮ್ಮ ಬೆಂಗಳೂರಲ್ಲಿ ಈ ಥರನೂ ಜನ ಇರ್ತಾರೆ, ನಂಬರ್ ಪ್ಲೇಟ್ನ ಮುಚ್ಚಾಕ್ಬಿಟ್ಟು ಓಡಾಡಿಕೊಂಡು ಇರ್ತಾರೆ, ಫೈನ್ ಬೀಳಬಾರ್ದು ಅಂತ. ನಾನು ಹೇಳೋದಿಷ್ಟೇ, ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ ಪ್ಲೀಸ್ ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ. ಇಂಥವ್ರಿಗೆಲ್ಲ 1000-2000 ಎಲ್ಲ ಹಾಕಿದ್ರೆ ಕಮ್ಮಿ ಆಗಲ್ಲ. ಇಂಥವ್ರಿಗೆಲ್ಲ ಏನಿಲ್ಲ ನಾನು ಮಿನಿಮಮ್ ಒಂದು 20,000 ಫೈನ್ ಹಾಕ್ದಾಗ ಮಾತ್ರ ಬುದ್ಧಿ ಬರೋದು. ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಆವಾಗಲೇ ಇಂಥವರೆಲ್ಲ ಬುದ್ಧಿ ಕಲಿಯೋದು. ನಂಬರ್ ಪ್ಲೇಟ್ ಬಗ್ಗೆ ಒಂಚೂರು ತುಂಬ ಗಮನ ಕೊಡಿ ಸರ್. ಲವ್ ಯು ಸರ್, ಲವ್ ಯು ಟ್ರಾಫಿಕ್, ಲವ್ ಯು ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್, ಲವ್ ಯು ಸೋ ಮಚ್. ಈ ಸ್ಪಾಟು ಏನಿಲ್ಲ ಅಂದ್ರೇನು ಎಲ್ಲಕ್ಕಿಂತ ಫೇಮಸ್ ಸ್ಪಾಟು ಇದು. ಸುರಾನ ಕಾಲೇಜ್ ರೋಡಲ್ಲಿರೋದು ಇದು, ಸೌತ್ ಎಂಡ್ ಸರ್ಕಲಲ್ಲಿ ಅಕ್ಕಪಕ್ಕ ಏರಿಯಾ ಅವರು ಹುಡುಗರು ಎಲ್ಲರೂ ಈ ಸ್ಪಾಟಿಗಂತೂ ಬಂದಿರ್ತಾರೆ. ಇದು ಎಲ್ಲಕ್ಕಿಂತ ಬೆಸ್ಟ್ ಸ್ಪಾಟ್ ಅಂದ್ಕೊಳ್ಳಿ ಬೆಂಗಳೂರಲ್ಲಿ. ಈ ಸ್ಪಾಟ್ ಹೆಸರು ಬನ್ಗುಡಿ ಅಂತ ಇದಿರೋದು, ಬಸವನಗುಡಿಯಲ್ಲಿ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಅಲ್ಲಿ. ಏನು ಮಾಡೋಕ್ಕೆ ಅಂದರೆ ನನ್ನ ಫ್ರೆಂಡ್ ಒಂದು ಸಿಗರೇಟ್ ಸೇತಾನೆ, ನಾನೇನಾರೋ ಒಂದು ಫೇಮಸ್ ಐಟಮ್ ತಿಂತೀನಿ ನಾನಲ್ಲಿ. ಕ್ರೇಜಿ. ಬನ್ನಿ, ಲೆಟ್ಸ್ ಗೋ. ಬನ್ನಿ ಗಾಯ್ಸ್, ಹೋಗೋಣ. ಅಂಕಲ್ ಸರಿ ಕೊಡಿ, ಇದೊಂದು ಒಂದು ಸ್ಟ್ರಾಂಗ್ ಕಾಫಿ ಕೊಡಿ, ಒಂದು ಸ್ಟ್ರಾಂಗ್ ಕಾಫಿ. ಅದಾದಮೇಲೆ ಇದು ಏನೋ ನಿಮ್ಮ ಇಷ್ಟ, ಏನು ಕೊಡ್ತೀರಾ ಅದನ್ನು ಕೊಡಿ ಪಕ್ಕ. ಲೆಟ್ಸ್ ಗೋ ಗೈಸ್. ಓ ಕ್ರೇಜಿ. ಒಂದು ಸ್ಟ್ರಾಂಗ್ ಕಾಫಿ ಅಣ್ಣ. ಸ್ಟ್ರಾಂಗ್ ಕಾಫಿ. ಸೊ ಗೈಸ್, ಸ್ಟ್ರಾಂಗ್ ಕಾಫಿ ಇನ್ ಬಸವನಗುಡಿ, ಯುನೋ ಫುಲ್ಲು ಇಡೀ ನನ್ನ ಸುರಾನ ಕಾಲೇಜಲ್ಲಿ ನಾನು ಹೋದಾಗ 2015 ಇದೇ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ದಿನ. ಒಂದು ಸಿಗರೇಟು, ಒಂದು ಕಾಫಿ. ಬಟ್ ಇವಾಗ ಆಫ್ಟರ್ ಸೋ ಮೆನಿ ಇಯರ್ಸ್ ಆಮೇಲೆ ಇಲ್ಲಿ ಬರ್ತಾ ಇದ್ದೀನಿ ಈ ಕಾಫಿ ಕುಡಿಯೋಕ್ಕೆ. ಒಳ್ಳೆ ಮಜಾ ಗುರು. ಈ ಸ್ಪಾಟ್ ಬಂದು ನೋಡಿದ್ರೆ ಎಲ್ಲ ಮೆಮೊರೀಸ್ ಎಲ್ಲ ರೀಜೆನರೇಟ್ ಆಗುತ್ತೆ. ಸೊ ಕಾಫಿ.